ಹಾಯ್ ಫ್ರೆಂಡ್ಸ್, ಇತ್ತೀಚೆಗಷ್ಟೇ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಘೋರವಾದ ವಿಷಯ ಹರಿದಾಡ್ತಿದೆ. ಅದೇ ನಮ್ಮ ಪ್ರೀತಿಯ ಕಂಟೆಂಟ್ ಕ್ರಿಯೇಟರ್, ನೆಚ್ಚಿನ ಕರ್ನಾಟಕದ ಹುಡುಗನಾದ ರೋಷನ್. ಹೌದು, ರೋಷನ್ ಅವರು ಈಗ ಹೇಲೋಕ ತ್ಯಜಿಸಿದ್ದಾರೆ. ಅದಕ್ಕೆ ಕಾರಣ ಏನು, ಅಥವಾ ಅವರು ಯಾಕೆ ಸಡನ್ನಾಗಿ ಈ ಒಂದು ಕೃತ್ಯಕ್ಕೆ ಕೈ ಹಾಕಿದ್ರು, ಎಲ್ಲವನ್ನು ಎಕ್ಸ್ಪೋಸ್ ಮಾಡೋಕ್ಕೆ ನಾನಿವತ್ತು ಹೊರಟಿರೋದು. ಅದಕ್ಕಿಂತ ಮುಂಚೆ ರೋಷನ್ ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇವರು ಟಿಕ್ ಟಾಕ್ ಜಾಲದಿಂದ ತಮ್ಮ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಜರ್ನಿ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ಟಿಕ್ ಟಾಕ್ ಮುಂದೊಂದು ದಿವಸ ಬ್ಯಾನ್ ಆಗಿ ತದನಂತರ ಎಲ್ಲರೂ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನಲ್ಲಿ ಜಾಸ್ತಿ ಟ್ರೆಂಡ್ ಕೊಡ್ತಾರೆ. ಅದೇ ಒಂದು ನಿಟ್ಟಿನಲ್ಲಿ ಇವರು ಕೂಡ 200K ಎಬೋ ಅಂದರೆ 2 ಲಕ್ಷಕ್ಕಿಂತ ಜಾಸ್ತಿ ಇನ್ಸ್ಟಾಗ್ರಾಮ್ನ ಫಾಲೋವರ್ಸನ್ನು ಪಡೆದು ಹಲವಾರು ವೀಡಿಯೋಸ್ಗಳನ್ನ ಮಾಡ್ತಿದ್ರು. ಹಾಗೂ ಇನ್ನೂ ಕೆಲವು ಜನಕ್ಕೆ ಟೈಮ್ ಕೊಡದೇ ಇರೋ ಕಾರಣ ಇವ್ರು ಗೊತ್ತಿಲ್ಲದೆ ಇರ್ಬೋದು. ಹಾಗೆ ಗೊತ್ತಿರೋರ ಹತ್ರ ನಾರೋದು ಕೇಳಿ ತಿಳ್ಕೊಳ್ಳಿ, ಇವರು ನಾರ್ಮಲ್ ಆಗಿ ಕಂಟೆಂಟ್ ಕ್ರಿಯೇಟರ್ಸ್. ಈಗಷ್ಟೇ 3 ತಿಂಗಳ ಹಿಂದೆನೇ ಇವರ ಮದುವೆ ಆಗಿತ್ತು. ಸುಖ ಜೀವನವನ್ನು ಸ್ಟಾರ್ಟ್ ಮಾಡೋ ಅಷ್ಟರಲ್ಲೇ ಯಾಕೆ ಇವರು ಇಂಥ ಕೃತ್ಯಕ್ಕೆ ಕೈ ಹಾಕಿದ್ರು, ಇದೆಲ್ಲ ಒಂದು ನಮಗೆ ಯೋಚನೆ ಮಾಡುವಂಥ ಪ್ರಶ್ನೆ. ಯಾಕೆ ಅಂತಂದರೆ, ಒಂದಲ್ಲ ಒಂದು ರೀತಿಯಲ್ಲಿ ಇಂತಹ ಪಿಡುಗುಗಳು ನಮ್ಮ ಕರ್ನಾಟಕದಲ್ಲಿ ಉಂಟಾಗ್ತಾ ಇದೆ, ಇಲ್ಲಿ ವರ್ಲ್ಡಲ್ಲೇ ಉಂಟಾಗ್ತಿದೆ. ಏನಾದರೂ ಒಂದು ಕಾರಣಗಳು, ದ್ರೋಹಗಳು ಆಗಿರ್ಬೋದು, ಬೆದರಿಕೆಗಳು. ಆದರೆ ಇವರ ಒಂದು ಏನು ಈ ಕೃತ್ಯಕ್ಕೆ ಸಂಪೂರ್ಣ ಕಾರಣವನ್ನು ನಾನು ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಲೆಟರನ್ನು ಹಾಕ್ತೀನಿ, ಅಂದರೆ ಅವರು ಬರೆದಿರೋ ಡೆತ್ ನೋಟ್. ಅದರಿಂದನೇ ನಿಮಗೆ ನಾನು ಎಕ್ಸ್ಪೋಸ್ ಮಾಡೋಕ್ಕಿಂತ ಮುಂಚೆನೇ ಅರ್ಥ ಆಗಿಬಿಡತ್ತೆ. ಹಾಗೆ ಆ ಡೆತ್ ನೋಟಲ್ಲಿ ಏನಿತ್ತು ಅಂತ ನೀವು ಕೇಳೋದಾದರೆ, ನೀವು ಈ ಲೆಟರ್ನ ಓದೋ ಅಷ್ಟರಲ್ಲಿ ನಾನು ನಿಮ್ಮಿಂದ ತುಂಬ ದೂರ ಹೋಗಿರ್ತೀನಿ. 3 ತಿಂಗಳ ಹಿಂದೆ 100 ಕನಸು ಹೊತ್ತು ಮದುವೆ ಅದೇ ಎಲ್ಲವೂ ಚೆನ್ನಾಗಿತ್ತು. ಇದ್ದಕ್ಕಿದ್ದಂತೆ ಬಿರುಗಾಳಿಗೆ ಸಿಕ್ಕಿಯೇ ಸಂಸಾರ ಚೂರು ಚೂರು ಆಯಿತು. ಆಗಸ್ಟ್ 3ನೇ ತಾರೀಕು ನನ್ನ ಹೆಂಡತಿ ಮನೆಯವರು ನನ್ನ ಮೇಲೆ ಕಿರುಕುಳ ಆರೋಪ ಮೇಲೆ ಕಂಪ್ಲೇಂಟ್ ಕೊಟ್ಟರು. ನಾನು ಸುಮ್ಮನೆ ಕೂರಲಿಲ್ಲ, ರಿಟರ್ನ್ ಕಂಪ್ಲೇಂಟ್ ಕೊಟ್ಟೆ. ಆಗಸ್ಟ್ 5 ಮತ್ತು 6ನೇ ತಾರೀಕು ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಈ ಸತ್ಯ ನನ್ನಲ್ಲೇ ಮಣ್ಣು ಮಾಡ್ತಾ ಇದೆ. ಇಷ್ಟೇ ನೋಡಿ, ಇಂತಿ ನಿಮ್ಮ ಪ್ರೀತಿಯ ರೋಷನ್ ಅಂತ ಅವ್ರು ಡೆತ್ ನೋಟ್ ಬಿಟ್ಟಿದೆ. ಅವರು ಇಹಲೋಕ ತ್ಯಜಿಸಿದ್ದಾರೆ ತಮ್ಮ ರೂಮಲ್ಲಿ. ಈ ಲೆಟ್ರಲ್ಲೇ ಇರೋವಾಗ ಹೇಳ್ತಾ ಇದ್ದೆ, ಅವರ ಹೆಂಡತಿಯ ಮನೆಯವರಿಂದ ಕಿರುಕುಳಕ್ಕೆ ಅನುಭವಿಸಿ ಅವರು ಒಂದು ಇಹಲೋಕಕ್ಕೆ ತ್ಯಜಿಸಿದ್ದಾರೆ ಅನ್ನೋಕ್ಕೆ ನಾವು ಸೂಕ್ತವಾಗಿ ಉತ್ತರವನ್ನು ಕೊಡ್ಬೋದು. ಯಾಕೆ ಅಂತಂದರೆ, ಆ ಲೆಟ್ರಲ್ಲಿ ಅವರೇ ಸ್ವತಃ ಬರೆದಿದ್ದಾರೆ. ಅವರು ತಮ್ಮ ರೂಮ್ನಲ್ಲಿ ಈ ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ. ಎಲ್ಲ ಮದುವೆ ಆಗೋವರೆಗೂ ಬೇಜವಾಬ್ದಾರಿ ಇದ್ದ ಯುವಕರೆಲ್ಲರೂ ಮದುವೆ ಆದಮೇಲೆ ಒಂದು ಹಂತಕ್ಕೆ ತಲುಪ್ತಾರಂತ ಎಲ್ಲರೂ ಆದಷ್ಟು ಬೇಗ ಮದುವೆ ಮಾಡಿಬಿಡ್ತಾರೆ. ಆದರೆ ನಾನು ನೋಡಿದ್ದೀನಿ, ಎಷ್ಟೋ ಹುಡುಗರು ಹೊರಗಡೆ ತಿರುಗ್ತಿದ್ದವರೆಲ್ಲ ಮದುವೆ ಆದಮೇಲೆ ಜವಾಬ್ದಾರಿಯಾಗಿ ಜೀವನ ಚೇಂಜ್ ಆಗೋದು ಸ್ವಲ್ಪ ಮಟ್ಟಿಗಾದರು. ಆದರೆ ಇಲ್ಲಿ ನೋಡಿ, ಮದುವೆ ಆಗಿದ್ದ ಕಾರಣಕ್ಕೇನೆ ಅವ್ರು ಸಾವಾಗವಾಗಾಯಿತು. ಎಷ್ಟು 100 ಕನಸು ಅವ್ರು ಮಾಡೋ ಆಗಿದ್ದನ್ನೆಲ್ಲ ಅರ್ಧ ಆಯಸ್ಸು ಅವ್ರನ್ನ ತಿನ್ಕೊಂಡು ಬಿಡ್ತೀವಿ ಇವತ್ತು. ಯಾಕೆ ಅಂತಂದರೆ, ಯಾರ್ದು ತಪ್ಪಿಲ್ದಲೆ ಬೇರೆಯವ್ರ ಕಾರಣದಿಂದ ಒಂದು ನಿಧನ ಆಗ್ಬೇಕಂತಂದರೆ ಹೇಗೆ ಒಂದು ನೀವೇ ಯೋಚನೆ ಮಾಡಿ. ಅಂಥ ಒಂದು ಗತಿ ಈಗ ರೋಷನ್ ಅವರಿಂದ ನೋಡೋಕೆ ಸಿಕ್ಕಾಯಿತು. ಇನ್ನು ರೋಷನ್ ಮತ್ತಂತೂ ಸಿಗಲ್ಲ. ಇದು ಆ್ಯಕ್ಚುಲಿ ರಿಯಲ್ ನ್ಯೂಸೇ. ಕೆಲವು ಜನ ಫೇಕ್ ಅಂತಾರೆ. ಯಾಕೆಂತಂದರೆ ಸುಮಾರು ಜನ ಸಾಯಿಸ್ಬಿಡ್ತಾರೆ ಕಂಟೆಂಟ್ ಕ್ರಿಯೇಟರ್ಸ್ ಅಥವಾ ಹೀರೋ ಆ್ಯಕ್ಟರ್ಸ್ಗಳನ್ನ. ಆದರೆ ರೋಷನ್ ಅವರು ಸತ್ತಿರೋದು ಅಕ್ಷರಶಃ ಸತ್ಯ. ಹಾಗಿದ್ರೆ ಮುಂದೆ ಏನಿಲ್ಲ, ನೆಕ್ಸ್ಟು ಪೊಲೀಸವರು ಅಥವಾ ಏನು ಇಲಾಖೆ ಇದೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಏನಿದೆ ಅನ್ನೋದನ್ನ ಸತ್ಯನ ಹೊರಗಡೆ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅಲ್ಲಿವರೆಗೂ ನಾವು ಕೂಡ ಕಾಯ್ತಿದ್ದೀವಿ. ಅಂಟಿಲ್ ವಾಚ್ ಅವರ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.